Hello everyone, welcome to my channel Fashion Iksha. ಪೇಜಿನ ಮೇಲ್ಭಾಗದಿಂದ 1 ಇಂಚ್ ಗ್ಯಾಪ್ ಬಿಟ್ಟು ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಈ ಲೈನ್ ಸ್ಟಾರ್ಟಿಂಗ್ ಲೈನ್ ಆಗಿರುತ್ತೆ ಮತ್ತು ಇದನ್ನ ಶೋಲ್ಡರ್ ಲೈನ್ ಅಂತ ಹೇಳಿ ಕರಿತೀವಿ. ಈ ಶೋಲ್ಡರ್ ಲೈನ್ ಇಂದ ಬೇಸಿಕ್ ಬಾಡೀಸ್ ಬ್ಲಾಕ್ ನ ಲೆಂತ್ ಏನಿದೆ 14 ಇಂಚಸ್ ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಇದು ವೇಸ್ಟ್ ಲೈನ್ ಆಯ್ತು. ಸೊ ನಂತರ ಚೆಸ್ಟ್ ಲೈನ್ ಡ್ರಾ ಮಾಡ್ಲಿಕ್ಕೆ ಫಾರ್ಮುಲಾ ಬಂದು 1/6 ಆಫ್ ದ ಚೆಸ್ಟ್ ಪ್ಲಸ್ 1 ಇಂಚಸ್ ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಚೆಸ್ಟ್ ಲೈನ್ ಆಯ್ತು. ಸೊ ನಮ್ಗೆ ಟೋಟಲಿ ಒಂದು ಶೋಲ್ಡರ್ ಲೈನ್, ಒಂದು ಚೆಸ್ಟ್ ಲೈನ್ ಮತ್ತೆ ಒಂದು ವೇಸ್ಟ್ ಲೈನ್ ಆಯ್ತು. ನಂತರ ಶೋಲ್ಡರ್ ಲೈನ್ ಅಲ್ಲಿ ಹಾಫ್ ಆಫ್ ದ ಶೋಲ್ಡರ್ ಗೆ ಶೋಲ್ಡರ್ ಮಾರ್ಕಿಂಗ್ ಮಾಡಿಕೊಂಡು ಚೆಸ್ಟ್ ಲೈನ್ ಗೆ ಜಾಯ್ನ್ ಆಗೋ ರೀತಿಯಲ್ಲಿ ಕೆಳಭಾಗದಲ್ಲಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಈ ಲೈನು ಆಮೂಲ್ ಕರ್ವ್ ಮಾಡ್ಲಿಕ್ಕೆ ಒಂದು ಗೈಡ್ ಲೈನ್ ಆಗಿ ಇರುತ್ತೆ. ಸೊ ನಂತರ ಚೆಸ್ಟ್ ನ ಸುತ್ತಳತೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ನ ಸುತ್ತಳತೆ 1/4 ಆಫ್ ದ ಚೆಸ್ಟ್ ಪ್ಲಸ್ 3/4 ಇಂಚ್ ಈಸ್ 3/4 ಇಂಚ್ ಈಸ್ ಅಲೋವೆನ್ಸ್. ಮತ್ತೆ ಸೇಮ್ ಫಾರ್ಮುಲಾ ವೇಸ್ಟ್ ಗೆ 1/4 ಆಫ್ ದ ವೇಸ್ಟ್ ಪ್ಲಸ್ 3/4 ಆಫ್ ಇಂಚಸ್ ಈಸ್ ಅಲೋವೆನ್ಸ್ ಮಾರ್ಕ್ ಮಾಡ್ಕೊಂಡು ಮತ್ತೆ 1 ಇಂಚಸ್ ನ ಡ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದು ಡಾಟ್ ಮಾರ್ಕ್ ಮಾಡ್ಲಿಕ್ಕೆ. ನಂತರ ವೇಸ್ಟ್ ಪಾಯಿಂಟ್, ವೇಸ್ಟ್ ಲೈನ್ ನಲ್ಲಿ ಮಾರ್ಕ್ ಮಾಡಿದ ಪಾಯಿಂಟ್ ಇಂದ ಚೆಸ್ಟ್ ಲೈನ್ ಅಲ್ಲಿ ಇರೋ ಪಾಯಿಂಟ್ ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ನಂತರ ನೆಕ್ ಕರ್ವ್ ನ ಡ್ರಾ ಮಾಡ್ಲಿಕ್ಕೆ ಫಸ್ಟ್ ನೆಕ್ ವಿಡ್ತ್ ನ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಫಾರ್ಮುಲಾ 1/6 ಆಫ್ ದ ನೆಕ್ ರೌಂಡ್ ಪ್ಲಸ್ 1/2 ಇಂಚಸ್. ನೆಕ್ ವಿಡ್ತ್ ಮೆಷರ್ಮೆಂಟ್ ಏನಿದೆ ಅದೇ ಸೇಮ್ ಮೆಷರ್ಮೆಂಟ್ ನೆಕ್ ಡೀಪ್ ಕೂಡ ಇರುತ್ತೆ. ಈ ಎರಡು ಪಾಯಿಂಟ್ ಜಾಯಿನ್ ಮಾಡ್ಲಿಕ್ಕೆ ಸ್ಕ್ವೈರ್ ಫಾರ್ಮೇಶನ್ ಅಲ್ಲಿ ಮಾಡ್ಕೊಳ್ಳಿ. ಇದಾದ ನಂತರ ಶೋಲ್ಡರ್ ಲೈನ್ ಇಂದ ಶೋಲ್ಡರ್ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಇಂದ 1/2 ಇಂಚಸ್ ಡೌನ್ ಗೆ ಒಂದು ಪಾಯಿಂಟ್ ನ ಮಾರ್ಕ್ ಮಾಡಿ ಈ ಪಾಯಿಂಟ್ ಇಂದ ನೆಕ್ ವಿಡ್ತ್ ಪಾಯಿಂಟ್ ಏನಿದೆಯೋ ಅದಕ್ಕೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ನಂತರ ಶೋಲ್ಡರ್ ಲೈನ್ ಮತ್ತೆ ಚೆಸ್ಟ್ ಲೈನ್ ಇದು ಎರಡದು ಮೆಷರ್ಮೆಂಟ್ ಎರಡದು ಮಧ್ಯದಲ್ಲಿ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಆ ಪಾಯಿಂಟ್ ಇಂದ 1 ಸೆಂಟಿಮೀಟರ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಈ 1 ಸೆಂಟಿಮೀಟರ್ ಏನಕ್ಕೆ ಅಂದ್ರೆ ಫ್ರಂಟ್ ಆರ್ಮೋಲ್ ಕರ್ವ್ ನ ಡ್ರಾ ಮಾಡ್ಲಿಕ್ಕೆ. ಸೊ ಇವಾಗ ಈ ಮಧ್ಯದ ಪಾಯಿಂಟ್ ಏನ್ ಮಾರ್ಕ್ ಮಾಡ್ಕೊಂಡಿದ್ರೋ ಅಲ್ಲಿಂದ ಶೋಲ್ಡರ್ ಸ್ಲೋಪ್ ಪಾಯಿಂಟ್ ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ನಂತರ ಆರ್ಮೋಲ್ ಕರ್ವ್ ಸಹಾಯದಿಂದ ಈ ಮಧ್ಯದ ಪಾಯಿಂಟ್ ಏನ್ ಡ್ರಾ ಮಾರ್ಕ್ ಮಾಡಿದಿರಲ್ಲ ಆ ಮಧ್ಯದ ಪಾಯಿಂಟ್ ಇಂದ ಆರ್ಮ್ ಪಿಟ್ ಅಥವಾ ಚೆಸ್ಟ್ ನ ಕೊನೆ ಪಾಯಿಂಟ್ ಏನ್ ಮಾರ್ಕ್ ಮಾಡಿರೋ ಅಲ್ಲಿಗೆ ಒಂದು ಕರ್ವ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಆರ್ಮೋಲ್ ಕರ್ವ್ ಆಯ್ತು. ನಂತರ ನೆಕ್ ಲೈನ್ ಕರ್ವ್ ಗೆ 1 ಇಂಚ್ ಡಯಾಗ್ನಲ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಸ್ಕ್ವೇರ್ ಪಾಯಿಂಟ್ ಇಂದ. ನಂತರ ಆರ್ಮೋಲ್ ಕರ್ವ್ ಸಹಾಯದಿಂದ ಒಂದು ಸ್ಮೂತ್ ಲೈನ್ ಅನ್ನ ಕರ್ವ್ ಲೈನ್ ಅನ್ನ ಡ್ರಾ ಮಾಡಿ ಆ ಪಾಯಿಂಟ್ ಏನ್ ಮಾರ್ಕ್ ಮಾಡಿದಿರೋ ಆ ಪಾಯಿಂಟ್ ನ ಟಚ್ ಆಗ್ಬೇಕು. ಸೊ ಹಾಗಾಗಿ ಲೈನ್ ಟು ಲೈನ್ ನೀಟಾಗಿ ಕರ್ವ್ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಡಾಟ್ ಮಾರ್ಕಿಂಗ್ ಗೆ ಸೆಂಟರ್ ಫ್ರಂಟ್ ಇಂದ ಅಂದ್ರೆ ವೇಸ್ಟ್ ಲೈನ್ ಸೆಂಟರ್ ಫ್ರಂಟ್ ಇಂದ ಹಾಫ್ ಆಫ್ ದ ಬಸ್ಟ್ ಮೆಷರ್ಮೆಂಟ್ ನ ಮಾರ್ಕ್ ಮಾಡಿ ಅಲ್ಲಿಂದ ಚೆಸ್ಟ್ ಲೈನ್ ಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ನಂತರ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಅಥವಾ ಶೋಲ್ಡರ್ ಲೈನ್ ಇಂದ ಏಪೆಕ್ಸ್ ಅಥವಾ ಬಸ್ಟ್ ಪಾಯಿಂಟ್ ನ ಮೆಷರ್ಮೆಂಟ್ 9 ಇಂಚಸ್ ಇದೆ ಅದಕ್ಕೆ ಮಾರ್ಕ್ ಮಾಡ್ಕೊಂಡು ಈ ಡಾಟ್ ಲೈನ್ ನ 1/2 ಇಂಚಸ್ ಡಾಟ್ ಗೆ 1 ಇಂಚಸ್ ನಾವು ಅವೆಲ್ಲ ಕೊಟ್ಟಿದ್ವಲ್ಲ ಆ 1 ಇಂಚಸ್ ಅಂದ್ರೆ 1/2 ಇಂಚಸ್ ಆ ಡಾಟ್ ಲೈನ್ ಆ ಕಡೆಗೆ ಮತ್ತೆ ಈ ಕಡೆ ಎರಡು ಸೈಡ್ಗೂ 1/2 ಇಂಚಸ್ ನ ಮಾರ್ಕ್ ಮಾಡಿ ಈ ಎರಡು ಪಾಯಿಂಟ್ ಗಳನ್ನ ಆ ಬಸ್ಟ್ ಪಾಯಿಂಟ್ ಗೆ ಲೈನ್ ಮುಖಾಂತರ ಜಾಯಿನ್ ಮಾಡಿ. ಸೊ ಅಲ್ಲಿಗೆ ಇದು ಜಾಯಿನ್ ಆದ ನಂತರ ಡಾಟ್ ಶೇಪ್ ಸಿಗತ್ತೆ ನಮ್ಗೆ. ಸೊ ಅಲ್ಲಿಗೆ ವೇಸ್ಟ್ ಲೈನ್ ಡಾಟ್ ಅಂತ ಹೇಳ್ತೀನಿ ಇದಕ್ಕೆ. ಸೊ ವೇಸ್ಟ್ ಲೈನ್ ಡಾಟ್ ಆಯ್ತು. ಸೊ ಇಲ್ಲಿಗೆ ಫ್ರಂಟ್ ಬೇಸಿಕ್ ಬಾಡೀಸ್ ಕಂಪ್ಲೀಟ್ ಆಯ್ತು. ನಂತರ ಹೇಗೆ ಡಾಟ್ ಲೈನ್ ಗಳನ್ನ ಮಾರ್ಕ್ ಮಾಡೋದು ಅನ್ನೋದ ತಿಳ್ಕೊಳ್ಳೋಣ. ಫಸ್ಟ್ ಶೋಲ್ಡರ್ ಮಧ್ಯಭಾಗವಾದ ಶೋಲ್ಡರ್ ಗೆ ಮಾರ್ಕ್ ಮಾಡಿ ಬಸ್ಟ್ ಲೈನ್ ಗೆ ಒಂದು ಲೈನ್ ಅನ್ನ ಡ್ರಾ ಮಾಡಿ. ಸೊ ಎಪೆಕ್ಸ್ ಇಂದ ಶೋಲ್ಡರ್ ಮಧ್ಯಭಾಗಕ್ಕೆ ಒಂದು ಲೈನ್, ಇಲ್ಲಿ ಶೋಲ್ಡರ್ ಡಾಟ್ ಲೈನ್ ಅಂತ ಹೇಳ್ತೀವಿ. ಮತ್ತೆ ಅದೇ ರೀತಿ ಆರ್ಮೋಲ್ ಡಾಟ್ ಲೈನ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಮಧ್ಯಭಾಗದ ಆರ್ಮೋಲ್ ಇಂದ ಚೆಸ್ಟ್ ಪಾಯಿಂಟ್ ಗೆ ಆರ್ಮ್ ಪಿಟ್ ಮಧ್ಯದಲ್ಲಿ ಒಂದು ಪಾಯಿಂಟ್ ನ ಮಾರ್ಕ್ ಮಾಡಿ ಅಲ್ಲಿಂದ ಒಂದು
ಲೈನ್ ಅನ್ನ ಡ್ರಾ ಮಾಡಿ ಏಪೆಕ್ಸ್ ಅಥವಾ ಬಸ್ಟ್ ಪಾಯಿಂಟ್ಗೆ. ಸೊ ಇದು ಬಂದು ಆಮೂಲ್ ಡಾಟ್ ಲೈನ್. ಮತ್ತೆ ಸೆಂಟರ್ ಫ್ರಂಟ್ ಇಂದ ಡಾಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಸೊ ಸ್ಟ್ರೈಟ್ ಆಗಿ ಒಂದು ಏಪೆಕ್ಸ್ ಇಂದ ಸೆಂಟರ್ ಫ್ರಂಟ್ ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಸೆಂಟರ್ ಫ್ರಂಟ್ ಡಾಟ್ ಲೈನ್ ಆಯ್ತು. ಮತ್ತೆ ಸೈಡ್ ಸಿಮ್ ಡಾಟ್ ಲೈನ್ಗೆ ಸೇಮ್ ಅದೇ ಸ್ಟ್ರೈಟ್ ಆಗಿ ಸ್ಕೇಲ್ ನ ಇಟ್ಕೊಂಡು ಸೈಡ್ ಸಿಮ್ ಅಲ್ಲಿ ಒಂದು ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಆ ಪಾಯಿಂಟ್ ಇಂದ 1 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ಕೆಳಭಾಗಕ್ಕೆ 1 ಇಂಚು ಮಾರ್ಕ್ ಮಾಡ್ಕೊಂಡು ಆ ಪಾಯಿಂಟ್ ಇಂದ ಬಸ್ಟ್ ಪಾಯಿಂಟ್ ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಸೈಡ್ ಸಿಮ್ ಡಾಟ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಎಲ್ಲಾ ಡಾಟ್ ಲೈನ್ಗಳು ಕೂಡ ಆಯ್ತು. ಸೊ ನಾವು ಇವಾಗ ಟರ್ಮಿನಾಲಜೀಸ್ ಅಂತ ಏನ್ ಕರಿತೀವಿ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಆನ್ಫೋಲ್ಡ್ ಲೈನ್, ಮತ್ತೆ ಗ್ರೇನ್ ಲೈನ್, ಮತ್ತೆ ಪ್ಯಾಟರ್ನ್ ನ ಹೆಸರು ಅಂದ್ರೆ ಬೇಸಿಕ್ ಬಾಡೀಸ್ ಬ್ಲಾಕ್, ಫ್ರಂಟ್ ಅಥವಾ ಬ್ಯಾಕ್ ಇದ್ರೆ ಬ್ಯಾಕ್. ಇವಾಗ ನಾವು ಫ್ರಂಟ್ ಮಾಡಿರೋದ್ರಿಂದ ಫ್ರಂಟ್, ಇವಾಗ ಆನ್ಫೋಲ್ಡ್ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಗ್ರೇನ್ ಲೈನ್ ಆಲ್ರೆಡಿ ಮಾರ್ಕ್ ಆಗಿದೆ. ಸೊ ಬೇಸಿಕ್ ಬಾಡೀಸ್ ಬ್ಲಾಕ್ ಆ ಪ್ಯಾಟರ್ನ್ದು ಏನ್ ಹೆಸರು ಇದೆಯೋ ಅದ್ರದ್ದು ಮೆನ್ಷನ್ ಮಾಡಿ, ನಂತರ ಎಷ್ಟು ಪೀಸಸ್ ಕಟ್ ಮಾಡಬೇಕು ಅದು ಕೂಡ ಬರೀಬೇಕು. ಫ್ರಂಟ್ ಅಂತ ಬರೆದ ನಂತರ ಕಟ್ 2 ಪೀಸಸ್ ಅಂತ ಇದೆ, ಕಟ್ 1 ಪೀಸಸ್, ಯಾಕೆಂದ್ರೆ ಆನ್ಫೋಲ್ಡ್ ಅಂತ ಇರೋದ್ರಿಂದ ಕಟ್ 1 ಪೀಸ್. ಸೊ ಇಲ್ಲಿಗೆ ಇದು ನಮ್ದು ಫ್ರಂಟ್ ಬೇಸಿಕ್ ಬಾಡೀಸ್ ನ ಫ್ರಂಟ್ ಪ್ಯಾಟರ್ನ್. ಸೊ ಕಟ್ 1 ಪೀಸಸ್ ಅಂತ ಕೂಡ ಮೆನ್ಷನ್ ಆಗಿದೆ. ಸೊ ಇದಾದ ನಂತರ ಬ್ಯಾಕ್ ಮಾಡ್ಲಿಕ್ಕೆ ಫ್ರಂಟ್ ಪ್ಯಾಟರ್ನ್ ನ ಇನ್ನೊಂದು ಸಪರೇಟ್ ಆಗಿ ಹೊಸ ಪೇಪರ್ ಶೀಟ್ ನಲ್ಲಿ ಟ್ರೇಸ್ ಮಾಡ್ಕೊಳ್ಳಿ. ಫಸ್ಟ್ ವೇಸ್ಟ್ ಲೈನ್ ಅನ್ನ ಟ್ರೇಸ್ ಮಾಡ್ಕೊಳ್ಳಿ, ನಂತರ ಸೈಡ್ ಸಿಮ್ ಲೈನ್, ನಂತರ ಶೋಲ್ಡರ್ ಲೈನ್, ಮತ್ತೆ ಇಂಟರ್ಸೆಕ್ಷನ್ ಪಾಯಿಂಟ್ ಏನಿದೆ ಶೋಲ್ಡರ್ ಲೈನ್ ಇಂದ ಚೆಸ್ಟ್ ಲೈನ್ ಗೆ ಡ್ರಾ ಮಾಡಿದಂತ ಲೈನ್ ಇಂಟರ್ಸೆಕ್ಷನ್ ಪಾಯಿಂಟ್ ಏನಿದೆ ಆ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ನಂತರ ಚೆಸ್ಟ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಈ ಗೈಡ್ ಲೈನ್ಸ್ ತುಂಬಾನೇ ಇಂಪಾರ್ಟೆಂಟ್ ಬ್ಯಾಕ್ ಅಲ್ಲಿ. ಮತ್ತೆ ಗೈಡ್ ಲೈನ್ ಏನಿತ್ತು ಆಮೂಲ್ ಕರ್ವ್ ಮಾಡ್ಲಿಕ್ಕೆ ಮತ್ತೆ ಅದೇ ಲೈನ್ ಅನ್ನ ಶೋಲ್ಡರ್ ಪಾಯಿಂಟ್ ಗೆ ಡ್ರಾ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಬ್ಯಾಕ್ ನೆಕ್ ಲೈನ್ ಡ್ರಾ ಮಾಡ್ಲಿಕ್ಕೆ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಶೋಲ್ಡರ್ ಇಂದ 1 ಇಂಚಸ್ ಡೌನ್ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಸೆಂಟರ್ ಫ್ರಂಟ್ ಗೆ ಒಂದು ಲೈನ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಆ ಪಾಯಿಂಟ್ ಇಂದ ಸೆಂಟರ್ ಫ್ರಂಟ್ ಗೆ ಒಂದು ಲೈನ್ ನ ಡ್ರಾ ಮಾಡಿ ಮತ್ತೆ ಆ ಪಾಯಿಂಟ್ ಇಂದ ಶೋಲ್ಡರ್ ಗೆ ಕನೆಕ್ಟ್ ಮಾಡಿ. ನಂತರ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಏನಿದೆ ಆ ಮೂಲಕ ಗೈಡ್ ಲೈನ್ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಲೈನ್ ಕರ್ವ್ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಮತ್ತೆ ನೆಕ್ ಲೈನ್ ಕರ್ವ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಇದೆರಡೇ ಚೇಂಜಸ್ ಫ್ರಂಟ್ಗೂ ಬ್ಯಾಕ್ಗೂ. ಮತ್ತೆ ಇಲ್ಲಿ ಡಾಟ್ ಬೇಡ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಡಾಟ್ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ ಡಾಟ್ ನ. ಸೊ ಹಾಗಾಗಿ ಬ್ಯಾಕ್ ಗೆ ಡಾಟ್ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ 1 ಇಂಚಸ್ ಏನ್ ಡಾಟ್ ನಾವು ಕೊಟ್ಟಿದ್ವಿ ಫ್ರಂಟ್ ಅಲ್ಲಿ ಅದನ್ನ ನಾವಿಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ 1 ಇಂಚಸ್ ಒಳಭಾಗದಲ್ಲಿ 1 ಇಂಚಸ್ ನಾವು ಡ್ರಾ ಮಾರ್ಕ್ ಮಾಡ್ಕೊಂಡು ಚೆಸ್ಟ್ ಲೈನ್ ಇಂದ ಆ ಪಾಯಿಂಟ್ ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಈ 1 ಇಂಚಸ್ ಡಾಟ್ ನ ನಾವು ತೆಗೆದಾಕಿದ್ದಾಯ್ತು ಬ್ಯಾಕ್ ನಲ್ಲಿ. ಮತ್ತೆ ಇದಾದ ನಂತರ ಟರ್ಮಿನಾಲಜೀಸ್ ನ ಮೆನ್ಷನ್ ಮಾಡಿ. ಇಲ್ಲೂ ಕೂಡ ಆನ್ಫೋಲ್ಡ್ ಲೈನ್, ಆನ್ಫೋಲ್ಡ್ ಏನಕ್ಕೆ ಅಂತಂದ್ರೆ ನೀವು ಫ್ಯಾಬ್ರಿಕ್ ನಲ್ಲಿ ಕಟ್ ಮಾಡುವಾಗ ಸೊ ನಮ್ಗೆ ಅದು ರೆಫರೆನ್ಸ್ ಆಗಿರುತ್ತೆ. ಸೊ ಎಲ್ಲೋ ರಾಂಗ್ ಮಾಡೋದಕ್ಕೆ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಟರ್ಮಿನಾಲಜೀಸ್ ನ ಬರ್ಕೊಂತೀವಿ. ಟರ್ಮಿನಾಲಜೀಸ್ ಅಂತ ಏನ್ ಕರಿತೀವಿ ಇದಕ್ಕೆ ಆನ್ಫೋಲ್ಡ್, ಗ್ರೇನ್ ಲೈನ್, ಬೇಸಿಕ್ ಬಾಡೀಸ್ ಬ್ಲಾಕ್, ಬ್ಯಾಕ್, ಕಟ್ 1 ಪೀಸಸ್. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರೋದು ಫ್ರಂಟ್ ಅಂಡ್ ಬ್ಯಾಕ್ ನ ಬೇಸಿಕ್ ಬಾಡೀಸ್ ಬ್ಲಾಕ್ ಇರುತ್ತೆ. ಥ್ಯಾಂಕ್ ಯು.